ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಈಗಾಗಲೇ ಜಮಾ ಆಗಿರುವಂಥದ್ದು ನಿಮಗೆ ಗೊತ್ತಿದೆ. ಸೊ ಇನ್ನೂ ಕೂಡ ಸಾಕಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ. ಅದರಲ್ಲಿ ಈ 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳು ಬಾಕಿ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ನಿನ್ನೆ ಮೊನ್ನೆ ಯಾವ ಯಾವ ಜಿಲ್ಲೆಗಳಿಗೆ ಈಗಾಗಲೇ ದುಡ್ಡು ಬಂದಿರತಕ್ಕಂಥದ್ದು, ಅಂದರೆ ಎಷ್ಟು ಕೋಟಿ ಫಲಾನುಭವಿಗಳಿಗೆ, ಎಷ್ಟು ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬಂದಿದೆ, ಇನ್ನು ಎಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ, ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ದುಡ್ಡು ಬರ್ತಾ ಇದೆ, ಈ ಒಂದು ವಿಷಯದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋ ತಿಳಿದುಕೊಳ್ಳೋಣ. ಜೊತೆಗೆ ರೇಷನ್ ಕಾರ್ಡ್ ಇದ್ದಂಥವರಿಗೆ 5 ಹೊಸ ವಸ್ತುಗಳು ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಸೊ ಇದರ ಬಗ್ಗೆ KH ಮುನಿಯಪ್ಪನವರು ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ, ಇನ್ಮೇಲಿಂದ ನಿಮಗೆ ನ್ಯಾಯಬೆಲೆ ಅಂಗಡಿಯ ಮುಖಾಂತರ 5 ಹೊಸ ವಸ್ತುಗಳು ಸಿಗ್ತಾ ಇದ್ದಾವ ಅನ್ನುವಂತಹ ಎಲ್ಲ ಅನುಮಾನಗಳ ಬಗ್ಗೆ ಕ್ಲಿಯರಿಟಿಯನ್ನು ಕೊಟ್ಬಿಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು 2,000 ಆದರೂ ಬಿಡುಗಡೆ ಆಗ್ತಾ ಇದ್ದು, ಆಲ್ರೆಡಿ ಈಗಾಗಲೇ ಅನೇಕ ಫಲಾನುಭವಿಗಳಿಗೆ, ಅಂದರೆ ಲಕ್ಷಾಂತರ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಸುಮಾರು ಈಗಾಗಲೇ ಬೆಂಗಳೂರು ನಗರ ಆಗಿರಲಿ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ ಆಗಿರಲಿ, ವಿಜಯನಗರದವರಿಗಾಗಿರಲಿ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ಹೀಗೆ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಹೋಗಿರ್ತಕ್ಕಂಥದ್ದು. ಸೊ ಅಲ್ಲಿ ಇನ್ನೂ ಹಲವಾರು ಫಲಾನುಭವಿಗಳು ಬಾಕಿ ಇದ್ದಾರೆ, ಇನ್ನೂ ಕೂಡ ಹೋಗ್ತಾನೆ ಇದೆ, ಇವತ್ತು ಕೂಡ ಜಮಾ ಆಗುತ್ತೆ. ನಾನು ಒಂದು ವಿಷಯ ಕೂಡ ನಿಮಗೆ ಹೇಳಿದ್ದೆ, ಒಂದು ಸಾರಿ DBT ಟ್ರೆಜರಿಗೆ ಪುಷ್ ಆದರೆ ಯಾವಾಗ ಬೇಕಾದರೂ ಕೂಡ ದುಡ್ಡು ಜಮಾ ಆಗ್ಬೋದು, ರಾತ್ರಿ 12 ಗಂಟೆಗಾದರೂ ಕೂಡ ಜಮಾ ಆಗ್ಬೋದು ಅಂತ ಹೇಳಿದ್ದೆ. ಹಾಗೆ ಸೊ ನಿನ್ನೆ ಕೂಡ ಸಾಕಷ್ಟು ಫಲಾನುಭವಿಗಳು ಕಮೆಂಟ್ ಮಾಡಿದರು, 8:30ಕ್ಕೆ ಜಮಾ ಆಗಿದೆ, 10 ಗಂಟೆಗೆ ಜಮಾ ಆಗಿದೆ, 11:15ಗೆ ಜಮಾ ಆಗಿದೆ, ಈ ರೀತಿ ಸಾಕಷ್ಟು ಕಮೆಂಟ್ಗಳು ಕೂಡ ಬಂದಿದ್ವು. ಹಾಗೆ ಇನ್ನೂ ಯಾರು ಕಮೆಂಟ್ ಮಾಡಿಲ್ಲ, ವಿಡಿಯೋನ ನೋಡ್ತಾ ಇದ್ದರೆ, ಸೊ ನಿಮಗೆ ಅಮೌಂಟ್ ಜಮಾ ಆಗಿದ್ದೇ ಆದರೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ಜಮಾ ಆಗಿಲ್ಲ ಅಂದರೆ ಜಮಾ ಆಗಿಲ್ಲ ಅಂತಾನೆ ಕಮೆಂಟ್ ಮಾಡಿ. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ರೀತಿಯಾಗಿ ಪ್ರೊಸೆಸರ್ ಇರುತ್ತೆ ನಿಮಗೆ ಗೊತ್ತಲ್ವಾ. ಸೊ ಆದ ಕಾರಣಕ್ಕಾಗಿ ಡಿಲೇ ಆಗಿರುವಂಥದ್ದು. ಈಗಾಗಲೇ ನಿಮಗೆ ದಸರಾ ಹಬ್ಬ ಮುಗಿದ ಮೇಲೆ ದುಡ್ಡು ಬರ್ತಾ ಇದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಸರ್ಕಾರ ಹೇಳ್ತಾ ಇತ್ತು, ನಾವು ದಸರಾ ಹಬ್ಬಕ್ಕೆ ದುಡ್ಡನ್ನು ಜಮಾ ಮಾಡ್ತಾ ಇದ್ದೀವಿ. ಹೌದು, ಈ ದಸರಾ ಹಬ್ಬದಲ್ಲಿ ನಾವು ಈಗಾಗಲೇ ಬಿಡುಗಡೆ ಮಾಡಿನೇ 3 ದಿನ ಆಯಿತು, ಆದರೆ ನಿಮ್ಮ ಖಾತೆಗಳಿಗೆ ಬಂದಿದೆ ಇಲ್ವ ಚೆಕ್ ಮಾಡ್ಕೊಳ್ಳಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಅದರ ಪ್ರಕಾರ ದಸರಾ ಸಭೆಯ ಮುಗಿದ ತಕ್ಷಣ ಹೇಳಿದ್ರು ಮಾಹಿತಿ ಇದನ್ನು. ಹಾಗಾಗಿ ಮಹಿಳೆಯರ ಅಕೌಂಟ್ಗಳನ್ನು ಚೆಕ್ ಮಾಡಿಕೊಂಡ್ರು, ಆದರೆ ಯಾವ ಮಹಿಳೆಯರ ಅಕೌಂಟ್ನಲ್ಲಿ ಕೂಡ ದುಡ್ಡು ಬಂದಿರಲಿಲ್ಲ. ಸೊ ಹಾಗಾಗಿ ಮತ್ತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಇನ್ನೂ ಕೂಡ ದುಡ್ಡು ಬರ್ತಾ ಇಲ್ಲ, ಈ ದಸರಾ ಹಬ್ಬಕ್ಕಾದರೂ ರಿಲೀಸ್ ಮಾಡಿ, ಮತ್ತಷ್ಟು ಹೆಲ್ಪ್ ಆಗುತ್ತೆ, ಹಬ್ಬ ಮಾಡಲಿಕ್ಕೆ ಯೂಸ್ ಆಗುತ್ತೆ, ಹಾಗೆ ಈಗ ಅಂತ ಕಮೆಂಟ್ ಮಾಡಿದ್ರು. ಸರ್ಕಾರ ಈಗಾಗಲೇ ಆಲ್ರೆಡಿ ಬಿಡುಗಡೆ ಮಾಡಿತ್ತು, ಆದರೆ ಮಧ್ಯದಲ್ಲಿ ಒಂದು ಸ್ವಲ್ಪ ತಾಂತ್ರಿಕ ದೋಷ ಆಗಿರುವಂತಹ ಕಾರಣಕ್ಕಾಗಿ ಅದನ್ನು ಸರಿಪಡಿಸಲಿಕ್ಕೆ 3-4 ದಿನಗಳಾದರೂ ಬೇಕಾಯಿತು. ಹಾಗಾಗಿ ನಿಮ್ಮ ಅಕೌಂಟಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಡಿಲೇ ಆಗಿತ್ತು. ಹೌದು, ಇಲ್ಲಿ ಜಮಾ ಮಾಡಲಿಕ್ಕೆ ತಡವಾಗಿರುವಂತಹ ಕಾರಣ ಇದೆ, ತಾಂತ್ರಿಕ ದೋಷ ಆದರೆ ಅದನ್ನು ಸರಿಪಡಿಸಲಿಕ್ಕೆ ಒಂದೊಂದು ಸಾರಿ 10 ದಿನ ಆದರೂ ಟೈಮ್ ತಗೊಳ್ತಾರೆ. ಅದರಲ್ಲಿ ಈಗ 3-4 ದಿನಗಳಲ್ಲಿ ಸರಿಪಡಿಸಿದ್ದಾರೆ ಈ ಗವರ್ನರ್ಸ್ ಅವರು. ಇನ್ಮೇಲೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಯಾವಾಗಲೂ ಒಂದು ಸಾರಿ ಆದರೂ ಆಗುತ್ತೆ ತಾಂತ್ರಿಕ ದೋಷ ಇದು ಕೂಡ. ಯಾಕಂದರೆ ಈಗ ಒಂದು ಫಂಡ್ ದೊಡ್ಡ ಅಮೌಂಟ್ ಬಿಡುಗಡೆ ಮಾಡಬೇಕಂದ್ರೆ ತಾಂತ್ರಿಕ ದೋಷ ಆಗುವುದು ಸುಲಭನೇ. ಅದರಲ್ಲಿ ಈಗ ಈ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಕೂಡ ಈ ಒಂದು ದುಡ್ಡನ್ನು ಕೊಡಬೇಕಂದ್ರೆ ಪ್ರತಿಯೊಂದು ಕಂತಿನಲ್ಲಿ ಈ ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದರೆ ಈಗ ಒಂದು ಕಂತಿನ ಹಣ ಹಾಕಿ ಮತ್ತೆ ಡಿಲೇ ಮಾಡಿ ಮತ್ತೆ ಜಮಾ ಮಾಡ್ತಾರಲ್ವ. ಸೊ ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಟ್ರಯಲ್ ಕೂಡ ಮಾಡಿ ನೋಡಬೇಕಾಗತ್ತೆ, ಏನಾದರೂ ತಾಂತ್ರಿಕ ದೋಷ ಆಗುತ್ತಾ ಅಂತ. ಅವಾಗ ಅದಕ್ಕೆ ಟ್ರಯಲ್ ಮಾಡ್ತಾರೆ, ಸುಮ್ಮನೆ ಟ್ರಯಲ್ ಮಾಡೋದಿಲ್ಲ. ಅದಕ್ಕೆ ತಾಂತ್ರಿಕ ದೋಷ ಆಗುತ್ತೋ ಇಲ್ವೋ ಅದನ್ನು ನೋಡಲಿಕ್ಕೇ ಟ್ರಯಲ್ ಮಾಡ್ತಾ ಇರ್ತಾರೆ. ಇದು ನಿಮ್ಮ ಗಮನದಲ್ಲಿರಲಿ. ಅಲ್ಲಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಸ್ಪೀಡಾಗಿ ಹಣವನ್ನು ಜಮಾ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಸೊ ಈಗ ತಾಂತ್ರಿಕ ದೋಷ ತೆಗೆದುಹಾಕಿರುವಂತಹ ಕಾರಣಕ್ಕಾಗಿ ಮೊನ್ನೆ ಅಂತೂ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ, ನಿನ್ನೆನೂ ಕೂಡ ಜಮಾ ಆಗಿದೆ. ಸೊ ಇವತ್ತು ಕೂಡ ಜಮಾ ಆಗಲಿದೆ. ಇವತ್ತು ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆಗಲಿದೆ ಅಂದರೆ ವಿಜಯನಗರ, ಬೆಳಗಾವಿ, ಇಲ್ಲಿ ಕೂಡ ಸಾಕಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ. ಹಾಗಾಗಿ ಇನ್ನು ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಇನ್ನು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ.
ಹಾಗಾಗಿ ಅವರ ಖಾತೆಗಳಿಗೂ ಕೂಡ ದುಡ್ಡು ಬರಲಿದೆ ಅನ್ನುವಂತಹ ಇನ್ಫಾರ್ಮೇಷನ್ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಈ ಒಂದು ಜಿಲ್ಲೆಗಳಿಗೂ ಕೂಡ ದುಡ್ಡು ಬರಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ಯಾವ ಯಾವ ಜಿಲ್ಲೆಗಳನ್ನು ಹೇಳಿದ್ದೀನಿ ನೋಡಿ, ಆ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೂ ಕೂಡ ದುಡ್ಡು ಜಮಾ ಆಗತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಪೆಂಡಿಂಗ್ ಉಳಿದಿದ್ದೀರಿ ನಿಮ್ಮ ಖಾತೆಗಳಿಗೂ ಕೂಡ ಇಂದು ದುಡ್ಡು ಬರಲಿದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ತಿಳಿಸಲಾಗ್ತಾ ಇದೆ. ಅದಕ್ಕೆ ನಾನು ನಿಮಗೆ ತಿಳಿಸಿದ್ದೀನಿ. ಇದರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದರೆ ಇನ್ನು ನಾವು ರೇಷನ್ ಕಾರ್ಡ್ನಲ್ಲಿ ಬರ್ತಕ್ಕಂತಹ 5 ವಸ್ತುಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹೌದು ಸ್ನೇಹಿತರೆ, ಇದು ನಿಮಗೆ ಮಾರ್ಚ್ ತಿಂಗಳಲ್ಲಿನೇ ಬರಬೇಕಾಗಿತ್ತು 5 ವಸ್ತುಗಳು. ಅದರ ಬದಲಾಗಿ ಅಕ್ಕಿಯನ್ನು ಕೊಡಲಿಕ್ಕೆ ಸರ್ಕಾರ ಸ್ಟಾರ್ಟ್ ಮಾಡಿತು. ಅದಕ್ಕೊಂದು ಕಾರಣ ಕೂಡ ಇದೆ. ಈಗಾಗಲೇ ಮೊದಲು ಏನು ಮಾಡಿದ್ರು, ಸ್ಟಾರ್ಟಿಂಗ್ಗೆ ಹಣ ಕೊಡೋಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರದ ಬಳಿ ಅಕ್ಕಿ ಶಾರ್ಟೇಜ್ ಇದೆಯಾ, ಅಕ್ಕಿ ದಾಸ್ತಾನು ಇದೆಯಾ, ಅಕ್ಕಿ ಕೊಡ್ತೀರಾ, ನಾವು ಖರೀದಿ ಮಾಡ್ತೀವಿ ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಬಳಿ ಅಕ್ಕಿ ದಾಸ್ತಾನು ಇರಲಿಲ್ಲ. ಅಂದರೆ ಅವ್ರಿಗೂ ಕೂಡ ಬೇಕಲ್ವಾ. ಈಗ 5 kg ಅಕ್ಕಿ ಕೇಂದ್ರ ಸರ್ಕಾರವೇ ನಮಗೆ ಕೊಡ್ತಾ ಇದೆ, ಇನ್ನು 5 kg ಅಕ್ಕಿ ಎಕ್ಸ್ಟ್ರಾವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಇದು ನಮಗೆ ಮೊದಲು ಕೊಡ್ತಿರಲಿಲ್ಲ, ಆದರೆ ಈಗ ಕೊಡ್ತಾ ಇದ್ದಾರೆ. ಇಲ್ಲಿ 5 kg ಅಕ್ಕಿಯನ್ನು ಕೇಂದ್ರದಿಂದ ಖರೀದಿ ಮಾಡಿಕೊಂಡು, ಮೊದಲು ದಾಸ್ತಾನು ಇರಲಿಲ್ಲ, ತದನಂತರ ದುಡ್ಡು ಕೊಡ್ತಾಯಿದ್ರು. ದುಡ್ಡು ಕೊಡ್ತಾ ಕೊನೆಯದಾಗಿ ನಾವು ಅಕ್ಕಿನೇ ಕೊಡೋಣ ಅಂತ ವಿಚಾರಣೆ ಮಾಡಿದ್ರು. ಅದಾದಮೇಲೆ ಒಂದು ಸರ್ವೆ ಕೂಡ ನಡೆಸಿದ್ರು. ಮಹಿಳೆಯರಿಗೆ ಏನು ಬೇಕು ಅಂದರೆ ವಸ್ತುಗಳು ಬೇಕಾ, ಅಕ್ಕಿ ಬೇಕಾ, ದುಡ್ಡು ಬೇಕಾ ಅಂತ ಬಹಳಷ್ಟು ಜನರು 93% ಅಷ್ಟು ಫಲಾನುಭವಿಗಳು ನಮಗೆ ವಸ್ತುನೇ ಕೊಡಿ ಅಂತ ಕೇಳ್ಕೊಂಡ್ರಂತೆ. ಹಾಗಾಗಿ ವಸ್ತುಗಳನ್ನು ಕೊಡಲಿಕ್ಕೆ KH ಮುನಿಯಪ್ಪನವರು ಮುಂದಾದರು. ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ಉಪ್ಪನ್ನು ತರಿಸ್ಲಿಕ್ಕೆ ರೆಡಿ ಆದರು. ಉಳಿದ ಎಲ್ಲ ವಸ್ತುಗಳು ಅಂದರೆ ಸಕ್ಕರೆ ಆಗಿರಲಿ, ಬೇಳೆಕಾಳುಗಳಾಗಿರಲಿ, ತೊಗರಿ ಆಗಿರಲಿ, ಗಾಣದ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಆಗಿರಲಿ, ಇನ್ನಿತರ ವಸ್ತುಗಳನ್ನು ಇಲ್ಲೇ ರೆಡಿ ಮಾಡಿಕೊಂಡು ಒಂದು ಕಿಟ್ನ ಮುಖಾಂತರ ತಯಾರು ಮಾಡಿ ನಿಮಗೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ವಿತರಣೆ ಮಾಡುವಂತಹ ಪ್ರೊಸೆಸರ್ ಇದು. ಸೊ ಆ ಒಂದು ಪ್ರೊಸೆಸರನ್ನು ಮಾಡುವಂತಹ ಕ್ಷಣದಲ್ಲಿ ಒಂದು ಸಚಿವ ಸಂಪುಟ ಸಭೆ ಕೂಡ ನಡೆಯುತ್ತೆ. ಅದೇ ಕ್ಷಣದಲ್ಲಿ ಅಲ್ಲಿ ಎಲ್ಲ ಸಚಿವರು ಕೂಡ ಇರ್ತಾರೆ, CM ಅವರು, DCM ಅವರು ಇರ್ತಾರೆ. ಸೊ ಕೊನೆಯ ಪಕ್ಷ ಈ ನಿರ್ಧಾರವನ್ನು ಕೈ ಚೆಲ್ಲಿದ್ರು. ಬೇಡ, ಈಗ ವಸ್ತುಗಳು ಕೊಡೋದು ಬೇಡ, ಮತ್ತೆ ನಾವು ದುಡ್ಡನ್ನು ಕೊಡೋಣ ಅಂತ ದುಡ್ಡನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಡಿಸೆಂಬರ್ಗಿಂತ ಮುಂಚೆ ಅಂದರೆ ಹೋದ ವರ್ಷದಲ್ಲಿ ಈ ರೀತಿಯಾಗಿದ್ದು ಅದು ಸ್ಟಾರ್ಟ್ ಆಯಿತು. ಹಾಗೆ 1-2-3 ತಿಂಗಳ ದುಡ್ಡನ್ನು ಕೊಟ್ಟರು. ತದನಂತರ ಕೇಂದ್ರ ಸರ್ಕಾರ ಹೇಳ್ತು, ನಾವು ಅಕ್ಕಿ ದಾಸ್ತಾನು ಬಂದಿದೆ, ಈಗ ಮತ್ತೆ ಅಕ್ಕಿ ನಮ್ಮಲ್ಲಿ ದಾಸ್ತಾನು ಆಗಿರುವಂತಹ ಕಾರಣಕ್ಕಾಗಿ ನೀವು ಖರೀದಿ ಮಾಡ್ಕೊಳ್ಬೋದು, ನಾವು 2 ವರ್ಷಗಳ ಕಾಲ ನಾವು ನಿಮಗೆ ಅಕ್ಕಿಯನ್ನು ಕೊಡುವಂತಹ ಸಾಧ್ಯತೆ ಸಾಧ್ಯ ಆಗುತ್ತೆ, ಅಷ್ಟೊಂದು ದಾಸ್ತಾನು ಇದೆ, ನಿಮಗೆ ಎಷ್ಟು ಬೇಕು ಹೇಳಿ ಅಂತ ಕೇಳ್ಕೊಂಡ್ರು. ಆವಾಗ 25 ರೂಪಾಯಿ kg ಹಾಗೆ ಅಕ್ಕಿಯನ್ನು ಅಂದರೆ ಸಾರಿಗೆ ಅಂದರೆ ಸರಬರಾಜು ಎಲ್ಲವೂ ಹಿಡ್ಕೊಂಡು ಟೋಟಲ್ 25 ರೂಪಾಯಿ kg ಆಗಿ ಅಕ್ಕಿಯನ್ನು ಮಾಡಿಕೊಂಡು ಈಗ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡಿಕೊಂಡು ನಮ್ಮೆಲ್ಲರಿಗೆ ಅಕ್ಕಿಯನ್ನು ಕೊಡ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಅಕ್ಕಿಯನ್ನು ಕೊಟ್ಟ ತಕ್ಷಣ ಈಗ ಮತ್ತೆ ವಸ್ತುಗಳನ್ನು ಕೊಡುವಂತಹ ಸಾಧ್ಯತೆಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ಅಕ್ಕಿ ಶಾರ್ಟೇಜ್ ಕೇಂದ್ರ ಸರ್ಕಾರದ ಬಳಿ ಬೀಳ್ತಾ ಇರುವಂತಹ ಕಾರಣಕ್ಕಾಗಿ ಅನೇಕ ರಾಜ್ಯಗಳಿಗೆ ಅಕ್ಕಿಯನ್ನು ಸರಬರಾಜು ಮಾಡ್ತಿರುತ್ತೆ. ನಮ್ಮ ರಾಜ್ಯದಲ್ಲಿ ಕೂಡ ಎಲ್ಲ ಒಂದು ಕುಟುಂಬದವರಿಗೆ ಅಕ್ಕಿಯನ್ನು 5 kg ತಲಾ ಒಬ್ಬರಿಗೆ ಕೊಡ್ತಾ ಇದೆ. ಹಾಗೆ ಇಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇತ್ತು. ಹೀಗಾಗಿ ಅಕ್ಕಿ ಶಾರ್ಟೇಜ್ ಬಿದ್ದಿರುವಂತಹ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡೋದನ್ನು ನಿಲ್ಲಿಸಿಬಿಟ್ಟಿದ್ದೆ. ಆದರೆ ಇನ್ನೆರಡು ತಿಂಗಳಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಏನು ಸಿಗುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. 2 ತಿಂಗಳ ಅಕ್ಕಿ ಕೊಡಬಹುದು. ತದನಂತರ ನಮಗೆ ವಸ್ತುಗಳು ಸಿಗುವಂತಹ ಸಾಧ್ಯತೆ ಇದೆ. ಏನೇನಪ್ಪ ಅಂದರೆ ಅಡುಗೆ ಎಣ್ಣೆ ಅಂದರೆ ಗಾಣದ ಎಣ್ಣೆ, ತೊಗರಿ ಬೇಳೆಕಾಳುಗಳು, ಅದೇ ರೀತಿಯಾಗಿ ರಾಗಿ ಆಗಿರಲಿ, ಉಪ್ಪು ಆಗಿರಲಿ, ಸಕ್ಕರೆ ಆಗಿರಲಿ, ಈ ರೀತಿ ಕಿಟ್ನ ಮುಖಾಂತರ ಸಿಗುವಂತಹ ಸಾಧ್ಯತೆ ಇದೆ. ಓಕೆನಾ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕಾಗಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶಿವನ ಲಿಸನ್ ಬಾಯ್ ಬಿಡಿ ಫ್ರೆಂಡ್ಸ್.